ನಮಸ್ಕಾರ ಕರ್ನಾಟಕ. ಹಂಪಿ ಟ್ರಿಪ್ನಾಗ ಅಂಜನಾದ್ರಿ ಬೆಟ್ಟ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಂಜನಾದ್ರಿ ಬೆಟ್ಟ ಅಂದ್ರ ಹನುಮಂತ ಜನಿಸಿದ ಪವಿತ್ರ ಸ್ಥಳ ಅಂತ ನಂಬ್ತಾರ್ರಿ. ಆದ್ರೆ ನಮಗ ಆಲ್ರೆಡಿ ಲೇಟ್ ಆಗಿತ್ತು, ಇನ್ನು ಬೇರೆ ಪ್ಲೇಸಸ್ ಕವರ್ ಮಾಡ್ಬೇಕಿತ್ತು. ಅದಕ್ಕ ಟೈಮ್ ಸೇವ್ ಮಾಡೋದಕ್ಕ ಅಂಜನಾದ್ರಿ ಬೆಟ್ಟ ವಿಸಿಟ್ ಮಾಡಕ್ ಆಗ್ಲಿಲ್ಲ. ಲಂಚ್ ಟೈಮ್ ಕೂಡ ಆಗಿತ್ತು. ಅಲ್ಲೇ ನಮಗ ಒಂದು ಹೋಟೆಲ್ ಐತಿ ಅಂತ ಗೊತ್ತಾಯ್ತ್ರಿ. ಅಂಡ್ ದಿಸ್ ಪ್ಲೇಸ್ ಇಸ್ ವೆರಿ ಸ್ಪೆಷಲ್. ಈಗ ನಾವು ಬಂದಿವ್ರಿ ಹಂಪಿನಾಗ ಒಂದು ಹಿಡನ್ ಪ್ಲೇಸ್. ಈಗ ಆಕ್ಚುಲಿ ಇದ್ರ ಹೆಸರ ಹಿಡನ್ ಪ್ಲೇಸ್ ಅಂತ ಐತ್ರಿ. ಹಂಪಿನಾಗ ಅಂಜನಾದ್ರಿ ಬೆಟ್ಟ ಎಲ್ಲ ಐತಲ್ರಿ, ಅಲ್ಲಿಂತ್ರ ಬರೀ 1 ಕಿಲೋಮೀಟರ್ ದೂರ್ನಾಗ ಈ ಪ್ಲೇಸ್ ಐತ್ರಿ. ಒಂದು ಒಳ್ಳೆ ರಿಸಾರ್ಟ್ ಐತಿ, ಬಾಳ ಇಂಟ್ರೆಸ್ಟಿಂಗ್ ಐತಿ. ಇಲ್ಲಿ ಹೆಂಗ್ ಊಟ ಸಿಗ್ತೈತೆ ಅಂತ ಹೇಳಿ ತೋರಿಸ್ತೇನೆ, ನೋಡೋಣ ಬರ್ರಿ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರ ಹರಿಯೋ ನೀರ್ನಾಗ ನೀವು ಹಿಂಗ್ ಕಾಲ್ ಇಟ್ಕೊಂಡು ಆರಾಮಾಗಿ ನೀವು ಚೇರ್ ಮೇಲೆ ಕುಂತು ಅಲ್ಲೇ ಊಟನ ತಿನ್ಬೋದ್ರಿ. ಅದ ಬೆಸ್ಟ್ ಇಲ್ಲೇ. ಒಳ್ಳೆ ಅಟ್ಮಾಸ್ಫಿಯರ್ ಐತ್ರಿ, ಗ್ರೀನರಿ, ಗಾಳಿ ಎಲ್ಲಾ ಮಸ್ತ್ ಐತಿ. ಆಮೇಲೆ ಸ್ಪೆಷಲ್ ಪ್ಲೇಸು ಐತಿ, ಅಲ್ಲಿ ಕುಂತು ನೀವು ಕಾಲಿಗೆ ನೀರ್ ಬಡಿಸ್ಕೊಂತ ಊಟ ಮಾಡ್ಬೋದು. ಇಲ್ಲೆಲ್ಲ ಸಿಂಪಲ್ ಆಗಿ ಊಟ ಸಿಗ್ತೈತ್ರಿ. ಅದಕ್ಕೆ ನಾವು ಏನ್ ತರ್ಸಿವಿ ಅಂದ್ರ ಚಿಕನ್ ಮಸಾಲಾ ತರ್ಸಿವಿ. ಚಿಕನ್ ಮಸಾಲಾ ಮತ್ತೆ ಇಲ್ಲಿ ಬಟರ್ ಚಪಾತಿ ಮತ್ತೆ ಪ್ಲೇನ್ ಚಪಾತಿ ಎರಡು ಸಿಗ್ತಾವ. ಆಮೇಲೆ ಸ್ಯಾಲಡ್, ಪ್ಲೇನ್ ಚಪಾತಿನೂ ಗೋಧಿ ಹಿಟ್ಟಿನ ಸಿಗ್ತೈತಿ. ಅದ್ರ ಜೊತೆ ಇಲ್ಲೇ ಚಿಕನ್ ಮಸಾಲಾ. ಇಲ್ಲಿ ಚಿಕನ್ ಮಸಾಲಾ ಭಾಳ ಫೇಮಸ್ ಅಂತ. ನಾನ್ ವೆಜ್ ಹೋಟೆಲ್ಸು ಈ ಕಡೆ ಭಾಳ ಕಡಿಮೆ ರೀ. ಅದಕ್ಕೆ ನಾವು ಹುಡ್ಕೊಂಡು ಬಂದು ಈ ಜಾಗಕ್ಕೆ ಬಂದೀವ್ರಿ. ಇದು ದೇವಸ್ಥಾನ ಅಂದ್ರ ಅಂಜನಾದ್ರಿ ಬೆಟ್ಟ ಅಂತ 1 ಕಿಲೋಮೀಟರ್ ದೂರ್ನಾಗ ಐತಿ. ಇಲ್ಲಿ ಒಂದು ನಾನ್ ವೆಜ್ ಸ್ಪಾಟ್ ಅಂತ ಹೇಳಿ ಅನ್ಕೋಬಹುದು ನೀವು. ನಾನ್ ವೆಜ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತಾವ್ರಿ. ಚಿಕನ್ ಗ್ರೇವಿ ಥಿಕ್ ಆಗೈತ್ರಿ. ಚಿಕನ್ನು ಭಾಳಷ್ಟು ಪೀಸ್ ಮಾಡಿ ಹಾಕ್ಯಾರ. ಒಂದು 7 ಪೀಸಸ್ ಅಂತೂ ಕಾಣ್ತಾವ. ಸ್ಮಾಲ್ ಅಂಡ್ ಬಿಗ್ ಎರಡು ಮಿಕ್ಸ್ ಮಾಡ್ಯಾರ. ಥಿಕ್ ಗ್ರೇವಿ ಐತಿ. ಸಿಂಪಲ್ ಊಟ ರೀ, ಭಾಳ ಟೇಸ್ಟಿಯಾಗಿ ಮಾಡ್ಯಾರ. ಕ್ರೀಮಿ ಐತಿ, ಗ್ರೇವಿ ಇದ್ರದ್ದು ಭಾಳ ಕ್ರೀಮಿ ಆಗೈತಿ. ಲೈಟ್ ಆಗಿ ಸ್ವೀಟ್ ಅನಿಸ್ತೈತಿ. ಖಾರನೂ ಚಲೋ ಹಾಕ್ಯಾರ. ಆಯಿಲು ಸ್ವಲ್ಪ ಮೀಡಿಯಂ ಲೆವೆಲ್ನಾಗ ಐತಿ. ಪರ್ಫೆಕ್ಟ್ ಮಾಡ್ಯಾರ್ರಿ. ಕರಿ ಚಪಾತಿ ಜೊತೆ ಒಳ್ಳೆ ಕಂಪ್ನಿ ಕೊಡ್ತೈತ್ರಿ. ಆಮೇಲೆ ಭಾಳಷ್ಟು ಪೀಸಸ್ ಚಿಕನ್ ಹಾಕ್ಯಾರ ಇದ್ರೊಳಗೆ. ಇವು ಟೆಂಪಲ್ ಏರಿಯಾ ಕಡೆ ಯೂಶಲಿ ನಾನ್ ವೆಜ್ ಐಟಮ್ಸು ಪ್ರಿಫರ್ ಮಾಡಂಗೆ ಹೇಳ್ರಿ. ಹೋಟೆಲ್ದವರು ಅವಾಯ್ಡ್ ಮಾಡಿಬಿಡ್ತಾರೆ, ಬೇಡಪ್ಪ ಈ ಕಡೆ ಸ್ವಲ್ಪ ಕಲ್ಚರಲ್ ಫೀಲ್ ಇರಲಿ ಅಂತ ಹೇಳಿ. ಯಾಕಂದ್ರೆ ಇಂಡಿಯನ್ಸ್ ಬೈ ಡಿಫಾಲ್ಟ್ ವೆಜಿಟೇರಿಯನ್ಸ್ ಅಂತ ಹೇಳಿ ಫಾರಿನ್ನಾಗೂ ಒಂದು ಭಾವನೆ ಐತಿರಿ. ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಪ್ಲಸ್ ಇಲ್ಲಿ ಟೂರಿಸ್ಟಿಗೂ ಅದೇ ತರ ಕಲ್ಚರಲ್ ಫೀಲ್ ಅಂದ್ರೆ ವೆಜಿಟೇರಿಯನ್ ಊಟದ ಫೀಲ್ ಕೊಡ್ಬೇಕಂತ ಹೇಳಿ ನಾನ್ ವೆಜ್ ಐಟಮ್ಸ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬಿಡ್ತಾರ್ರಿ. ಅಲ್ಲೊಂದು ಹೋಟೆಲ್ ಇದ್ದಾವ್ರಿ, ಅಲ್ಲಿ ನಾನ್ ವೆಜ್ ಸರ್ವ್ ಮಾಡ್ತಿರ್ತಾರ. ಆಮೇಲೆ ಇಲ್ಲಿ ಫೀಲ್ ಹೆಂಗ್ ಕೊಟ್ಟಾರಂದ್ರ ಗೋವಾನಾಗ ನೀವು ಬೀಚ್ ಸೈಡ್ ಶಾಕ್ ಹೋಗ್ತಿರಲ್ಲ, ಆ ತರ ಒಂದು ಫೀಲ್ ಐತಿ. ಬಾಜುಕ ಇವ್ರದ್ದು ರೂಮ್ಸ್ ಇದಾವ್ರಿ, ಇಲ್ಲೇ ಸ್ಟೇ ಮಾಡ್ಬೋದು. ಆಮೇಲೆ ಇಲ್ಲೇ ಊಟ ಮಾಡ್ಬೋದು. ಆರಾಮಾಗಿ ನೀವು ಗಾದಿ ಮೇಲೆ ಕುಂತು ಊಟ ಮಾಡೋ ತರ ಫೆಸಿಲಿಟಿನೂ ಮಾಡ್ಕೊಡ್ತಾರ್ರಿ. ಸೂಪರ್ ಟೇಸ್ಟ್. ಚಪಾತಿ ಕರೆಕ್ಟ್ ಆಗಿ ರೋಸ್ಟ್ ಮಾಡ್ಯಾರ. ಸ್ವಲ್ಪ ಒಂದೊಂದ್ ಕಡೆ ಸ್ವಲ್ಪ ಜಾಗದಾಗ ಕಡಕು ಅನಿಸ್ತೈತಿ, ಸಾಫ್ಟಾಗೂ ಐತಿ. ಯೂಶಲಿ ನಾವು ಟೂರಿಸ್ಟ್ ಪ್ಲೇಸಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಇಂಥದ್ದು ಹೋಮ್ಲಿ ಫುಡ್ ಟೈಪ್ ಏನಾರು ಫೀಲ್ ಸಿಕ್ತಂದ್ರೆ ತಿನ್ನಕ್ಕೆ ಭಾಳ ಮಜಾ ಬರ್ತೈತಿ. ಪ್ಲಸ್ ಎನರ್ಜಿನೂ ಚಲೋ ಇರ್ತೈತಿ. ಹಂಪಿ ಫುಡ್ ಟೂರ್ ಹೆಂಗ್ ಅನಿಸ್ತ್ರಿ ನಿಮ್ಗೆ? ನಿಮ್ ಪ್ರಕಾರ ಇನ್ನೂ ಯಾವ ಪ್ಲೇಸಸ್ಗೆ ಹೋಗ್ಬೇಕಾಯ್ತು ಹಂಪಿನಲ್ಲಿ ಕಮೆಂಟ್ಸ್ನಾಗ ಮೆನ್ಷನ್ ಮಾಡ್ರಿ. ಆಮೇಲೆ ಎಷ್ಟೊಂದು ಮಾನ್ಯುಮೆಂಟ್ಸು ನೋಡಕ್ ಸಿಕ್ತು ನಮಗೆ. ಒಳ್ಳೆ ಊಟನೂ ತಿನ್ನಕ್ ಸಿಕ್ತು. ನೆಕ್ಸ್ಟ್ ಯಾವ ಊರಿಗೆ ಹೋಗಿ ಫುಡ್ ಟೂರ್ ಮಾಡ್ಬೇಕಂತ ಹೇಳಿ ಕಮೆಂಟ್ಸ್ನಾಗ ಮೆನ್ಷನ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಲೈಕ್ ಕೂಡ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರಷ್ಟ ಒಳ್ಳೆ ಫುಡ್ ಟೂರ್ ಮಾಡಿರೋಂಥ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಟೈಮ್ ನೋಡಕ್ ಸಿಕ್ತೈತ್ರಿ. ಮತ್ತೆ ಸಿಗ್ತೀನಿ ಇನ್ ಅ ಡಿಫ್ರೆಂಟ್ ಪ್ಲೇಸ್. ಬಾಯ್.